ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು. Hello? Someone arrived? Oh shit. ಅಷ್ಟು ದೂರದಿಂದ ಬಂದಿದ್ದೀನಿ ನಾನು, ಹೇಳೋಕೆ ಕೇಳೋಕೆ ಯಾರೂ ಇಲ್ಲ. ಛೇ, ಅವಮಾನ ಅವಮಾನ. ಲೋ, ಅಷ್ಟು ದೂರದಿಂದ ಬಂದಿದ್ದೀನಿ, ಎತ್ಕೊಂಡು ಮುದ್ದಾಡ್ತೀಯಾ ಅಂದ್ರೆ ಬಿತ್ಕೊಂಡು ಒದ್ದಾಡ್ತಾ ಇದೀಯಾ? ಮರ್ಯಾದೆ ಇಲ್ವಾ ನಿನ್ಗೆ? ಗುಡ್ ಮಾರ್ನಿಂಗ್ ಬೇಬ್. ನಿನ್ ತಲೆ ಎದ್ದೇಳು, ಬೇಗ ಫ್ರೆಶ್ ಆಗು. ನನ್ ಕಾಫಿ ಮಾಡ್ತೀನಿ, ನೀನ್ ಟಿಫನ್ ರೆಡಿ ಮಾಡು ಬೇಗ, ಹೊಟ್ಟೆ ಹಸಿತಾ ಇದೆ. ಆಹಾ, ಈ ರೀತಿನೂ ಪ್ರೀತಿ ತೋರಿಸ್ಬೋದಾ? ಕಂಡಿಲ್ಲ ಯಾರು ಆ ದೇವರನ್ನು, ಇರಬಹುದು ಏನೋ ನಿನ್ನಂತೆಯವನು ಗೆಳೆಯ ಎಂದರೆ ಅದಕ್ಕೂ ಹತ್ತಿರ, ಇನಿಯ ಎಂದರೆ ಅದಕ್ಕೂ ಎತ್ತರ. ಒರಗಿಕೊಳ್ಳಲೇನು ನಿನ್ನ ಎದೆಗೆ ಒಮ್ಮೆ ನಾನು, ಕರಗಿ ಹೋಗಲೇನು ನಿನ್ನ ಕರಗಳಲ್ಲಿ ನಾನು. ಯುಗದಾಚೆಗೂ ಜಗದಾಚೆಗೂ ಜೊತೆಗೆ ಸಾಗುವೆ, ಕಡಲೆಲ್ಲವ ಅಲಿಸುತ್ತುವ ತರವೇ. ನಿನ್ನ ಸೇರುವೆ ನನ್ನೊಲವೇ. ಸಂಜು ಮತ್ತು ಗೀತ ಸೇರಬೇಕು ಅಂತ ಬರೆದಾಗಿದೆ ಇಂದು ಬ್ರಹ್ಮನು. ಯಾಕೋ, ಏನಾಯ್ತು? ಏನಿಲ್ಲ, ಕಾಫಿ ಕುಡಿತಾ ಫಸ್ಟ್ ಟೈಮ್ ಈ ತರ ಕೆಟ್ಟದಾಗಿರೋ ಹಾಡು ಕೇಳ್ತಿರೋದು ನಾನು. ಹೋಗೋ, ತಿಂಡಿ ಮಾಡು ಅಂದೆ ತಾನೆ? ಹೊಟ್ಟೆ ವೆಜಿಟೇಬಲ್ ಖಾಲಿ ಆಗಿದ್ದೆ, ಆರ್ಡರ್ ಮಾಡಿದ್ದೀನಿ, ಬರ್ತಾ ಇದೆ ಆಯ್ತಾ? ವೆಜಿಟೇಬಲ್ ಪಲಾವ್. ಒಂದು ನಿಮಿಷ ಆಯ್ತಾ? ಚಾಕ್ಲೇಟ್. ಯಾಕೆ? ಅದು ಹೊಟ್ಟೆ ಹಿಡ್ಕೊಂಡಿದ್ದಿಲ್ಲ, ಪೀರಿಯಡ್ಸ್ ಅನ್ಕೊಂಡೆ. ಸೊ ಈ ಟೈಮಲ್ಲಿ ತಿಂದ್ರೆ ಫೀಲ್ ಬೆಟರ್ ಅಂತ. ಬಾ ಇಲ್ಲಿ, ಕುತ್ಕೋ ಇಲ್ಲಿ. ಮೂದೇವಿ ಆಯ್ತು, ಸರಿ ಊಟ ಮಾಡ್ಕೋ. ಮಾಡ್ಸು. ಏನ್ ಸಾಹೇಬ್ರು ಇಷ್ಟೊಂದು ಪ್ರೀತಿ ತೋರಿಸ್ತಿದಿರಲ್ಲ? ಏನಿಲ್ಲ, ಪ್ರಾಣಿಗಳನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ, ಅದಕ್ಕೆ ನೋಡ್ಕೊಂತಿದ್ದೀನಿ ಅಷ್ಟೇ. ಯಾರದು? ಯಾವಾಗ ಹೇಳಿದ್ದು? ಗೊತ್ತಾದ್ರೆ ಹೇಳ್ತೀನಿ ಮಿರ್ಚನ. ನನ್ ಮಗನೇ ಚಾಕು ತಗೊಂಡು ಚುಚ್ಬಿಡ್ತೀನಿ, ಹೋಗಲು. ನನ್ ಮನೇಲಿ ಇದ್ದಿದ್ರೆ ಅಲ್ಲಿ ಕೂರ್ಬೇಡ, ಇಲ್ಲಿ ಕೂರ್ಬೇಡ, ಅಲ್ಲಿ ನಿಲ್ಬೇಡ, ಇಲ್ಲಿ ನಿಲ್ಬೇಡ, ಊಟ ಮಾಡ್ಸೋದೋಗ್ಲಿ ನನ್ ಹತ್ರ ಕೂಡ ಬರ್ತಿರ್ಲಿಲ್ಲ, ನಂಗ್ ನಿಲ್ಲಕ್ಕೂ ಆಗ್ತಿಲ್ಲ. ನನ್ ಮನೇಲಿ ಇದ್ದಿದ್ರೆ ನನ್ ರಾಮನ್ ಪೂಜೆ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ. ಕಂದ, ನೀ ಹೇಳ್ತಾ ಇರೋದೇನೋ ಕರೆಕ್ಟೇ. ಹಿಂದ್ಗಡೆ ಏನೇನ್ ಮಾಡ್ತಾ ಇದ್ರು, ಏನೇನ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅದೆಲ್ಲ ಒಳ್ಳೇದಕ್ಕೇನೆ. ಆದ್ರೆ ಬರ್ತಾ ಬರ್ತಾ ಅದನ್ನ ಮನುಷ್ಯ ಹೇಗ್ ಬೇಕು ಅದನ್ನ ತಿರ್ಸ್ತಾ ಬಂದ್ರು. ಅಂದ್ರೆ ನಿಂಗೆಲ್ಲ ಹೇಳ್ತೀನಿ. ಹೊಟ್ಟೆನು ಬಂದಿಲ್ಲ, ನೀನ್ ಇವತ್ತು ರೆಸ್ಟ್ ಮಾಡು. ಅಂಡ್ ಇವತ್ತಿನ ಎಲ್ಲಾ ಕೆಲ್ಸನೂ ನಿನಗೋಸ್ಕರ ನಾನೇ ಮಾಡ್ಕೊಡ್ತೀನಿ. ಬಾ ಬಾ ಬಾ, ಕೂತ್ಕೋ. ಶಬಾಷ್. ನಿಮಗೆ ಈ ಟೈಮಲ್ಲಿ ಅದನ್ನ ಮುಟ್ಬೇಡ ಇದನ್ನ ಮುಟ್ಬೇಡ ಅನ್ನೋದು, ನಿಮ್ ಬಾಡಿಯಲ್ಲಿ ಆಲ್ರೆಡಿ ಪೇನ್ ಇರುತ್ತೆ, ತುಂಬಾ ಸುಸ್ತಾಗಿರ್ತೀರ, ಸುಮ್ಮನೆ ಅದು ಇದು ಮಾಡ್ಕೊಂಡು ಮತ್ತೆ ಆಕ್ಸೆಸ್ ಮಾಡ್ಕೊಂತೀರಾ. ಹಾಗಾಗಿ ಹಳೆ ಕಾಲದಲ್ಲಿ ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಹೌದೌದು. ಅಯ್ಯೋ ನೀನ್ ಹಂಗಂದ್ರೆ ದೇವ್ರು ದೇವಸ್ಥಾನ ಎಂಟ್ರಿ ಮಾಡಕ್ ಬಿಡಲ್ಲ, ಪೂಜೆ ಮಾಡಕ್ ಬಿಡಲ್ಲ, ನನ್ ರಾಮನ್ ಪೂಜೆ ಮಾಡೋಕು ಬಿಡಲ್ಲ.
ಯಾಕಂದ್ರೆ ದೇವಸ್ಥಾನ ಯಾವಾಗ್ಲೂ ಹೈ ಪಾಸಿಟಿವ್ ಇರೋ ಜಾಗ. ಅದ್ರ ಜೊತೆಗೆ ದೇವಸ್ಥಾನದ ಗರ್ಭಗುಡಿನ ಯಾವ ರೀತಿ ಬಿಲ್ಡ್ ಮಾಡಿರ್ತಾರೆ ಅಂದ್ರೆ ಅಲ್ಲಿ ಎನರ್ಜಿ ತುಂಬಾನೇ ಜಾಸ್ತಿ ಇರ್ತದೆ, ಅದು ಅಪ್ಪರ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಅಂಡ್ ಅದ್ರ ಜೊತೆಗೆ ಮ್ಯಾಗ್ನೆಟಿಕ್ ಫೋರ್ಸ್ ಇರೋದ್ರಿಂದ ಆ ಟೈಮಲ್ಲಿ ಹೆಣ್ಮಕ್ಳು ಆ ಜಾಗಕ್ಕೆ ಹೋದ್ರೆ ಅವ್ರ ಬಾಡಿ ಇಂಪ್ಯಾಕ್ಟ್ ಆಗೋದು ಖಂಡಿತ. ಹಾಗಾಗಿ ಆ ಜಾಗಕ್ಕೆ ಮತ್ತೆ ಹೋಗೋದು ಬೇಡ ಅಂತ ಹಳೆ ಕಾಲದಲ್ಲಿ ಹೇಳ್ತಾ ಇದ್ರು. ಹೌದು, ಟೆಂಪಲ್ ಅಲ್ಲಿ ತುಂಬಾ ಸ್ಟೆಪ್ಸ್ ಇರುತ್ತೆ, ಆ ಟೈಮಲ್ಲಿ ಹತ್ತೋಕ್ಕೂ ಕಷ್ಟ ಆಗುತ್ತೆ. ನೋಡ್ದ್ಯಾ, ನಿನ್ಗೂ ಗೊತ್ತಾಗ್ಬಿಡುತ್ತೆ. ಅಡ್ಡಿಲ್ಲ ಮಾರ, ನಿಂತಲ್ಲೆಲ್ಲ ಬುದ್ಧಿ ಇದೆ. ನನ್ ಗೋಡೆ ಕಳ್ಳಿಲ್ಲ ಅಂದ್ರೆ ನಿನ್ಗಾಗೋದಿಲ್ಲ ಅಲ್ವಾ? ನಾನಂತೂ ಟಿವಿ ನೋಡ್ತೀನಿ. ನೋಡ್ಕೋ ಹೋಗೋ. ಆದ್ರೂ ನೀನೇನೇ ಅಂದ್ರೂ ಅದ್ ತಪ್ಪಲ್ವಾ? ಆತರ ಒಳ್ಳೇದಕ್ಕಂತ ಅನ್ಟಚಬಿಲಿಟಿನ ಪ್ರಾಕ್ಟೀಸ್ ಮಾಡೋದು, ಏನೋ ಮೈ ಮೇಲೆ ಕೆಟ್ಟದ್ ಬಂದಿರೋ ಹಾಗೆ ನಡ್ಕೊಳ್ಳೋದು. ಹೇಳಿದ್ರು ಕೂಡ ನಿಜಾನೇ. ಬಟ್ ಏನ್ ಗೊತ್ತಾ, ಇದು ವಿಜ್ಞಾನ ಮತ್ತು ನಂಬಿಕೆ ಇದು ಎರಡು ಮಧ್ಯ ಇರೋದ್ರಿಂದ ಯಾವ್ದೊಂದು ತಗೋಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೂ ಈ ಜನ ಯಾವಾಗ ಅರ್ಥ ಮಾಡ್ಕೊಂತಾರೆ ಗೊತ್ತಿಲ್ಲ. ಇದು ಕೇವಲ ಬಾಡಿ ಒಂದು ಪ್ರೊಸೆಸ್ ಅಷ್ಟೇ. ಆದ್ರೆ ಈಗಿನ ಹುಡುಗರು ಎಲ್ಲ ಅರ್ಥ ಮಾಡ್ಕೊಂತಾರೆ. ಯಾಕೆ ಹೇಳು? ಯಾಕೆ? ಹೆಂಡತಿಯನ್ನು ಪ್ರೀತಿಸುವರು ಈ ಮಾಹಿತಿಯನ್ನು ಹೇಗೆ ನಿರಾಕರಿಸುವರು? ಆದ್ರೂ ನಿಂಗೋಸ್ಕರ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಏನಾದ್ರು ಆರ್ಡರ್ ಮಾಡಲ್ವಾ? ಓಯ್ ಅಂದ ನಂಗೆ ನಿಲ್ಲಕ್ಕೂ ಹತ್ತಿಲ್ಲ. ನಿಲ್ಲಕ್ಕೂ ಹತ್ತಿಲ್ಲ. ನಂಗೆ ನಿಲ್ಲಕ್ಕೂ ಹತ್ತಿಲ್ಲ. ಸಾರಿ, ನೀನ್ ಯಾವ ರೀತಿ ಕೇರ್ ಮಾಡ್ತೀಯ ಅಂತ ನೋಡೋಕೆ ಹೋಲ್ ಡೇ ನಾಟಕ ಮಾಡಿದೆ. ಹೊಟ್ಟೆ ನೋವು ಇಲ್ಲ, ಏನೂ ಇಲ್ಲ. ಸಾರಿ. ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ? ನನ್ನ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ? ನಿಂದೆಯ ತನಕ ನೀನೇ ದುಡಿದೆ, ಈ ಸಂಸಾರಕ್ಕೆ ಜೀವತೇದೆ. ಈ ದಿನವಾದರೂ ನಿನ್ನ ಸೇವೆಯ ಮಾಡುವೆ ಚಿನ್ನ. ಪರರಂ 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 ಹಾಯಾಗಿ ಕುಳಿತಿರು ನೀನು, ರಾಣಿಯ ಹಾಗೆ ಮಹಾರಾಣಿಯ ಹಾಗೆ. ಆಯಾಸ ಪಡೆದಿರು ನೀನು ಕೂಗುತ್ತ ಹೀಗೆ. ಎಲ್ಲ ಕೆಲಸ ಮಾಡಿ ಮುಗಿಸುವೆ, ನೀನೆಯಾಗ ಮೆಚ್ಚಿಕೊಳ್ಳುವೆ. ತರನಂ ತರನಂ ತರನಂ.